ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಎಲ್ರಿಗೂ ನಮಸ್ಕಾರ. ಸಾರ್ವಜನಿಕ ಶಿಕ್ಷಣ ಇಲಾಖೆ DSCRT ಪ್ರಸ್ತುತಪಡಿಸುತ್ತಿರುವ ಈ ಕ್ಲಾಸ್ ಸಂವೇದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಈ ದಿನ ನಾವು 7ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 2ರಲ್ಲಿರುವ ಪ್ರಾಣಿಗಳಲ್ಲಿ ಪೋಷಣೆ ಎಂಬತಕ್ಕಂತಹ ಅಧ್ಯಾಯವನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಲಿದ್ದೇವೆ. ಮಕ್ಕಳೇ, ನೀವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೀರಿ ಅಂತ ನನಗೆ ಗೊತ್ತು. ಆದರೂ ಕೂಡ ಈ ಒಂದು ಅಧ್ಯಯನವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನೀವು ನೋಟ್ಬುಕ್ಕು, ಪೆನ್ನು, ಪೆನ್ಸಿಲು, ಎರೇಸರು ಇವೆಲ್ಲ ಇಟ್ಕೊಂಡು ಕಾಯ್ತಾ ಇರಬೇಕು. ಹಾಗಾಗಿ ಯಾರು ಇಟ್ಕೊಂಡಿಲ್ಲ ಅಂದರೆ ದಯವಿಟ್ಟು ತೊಗೊಂಬಿಡಿ, ತುಂಬ ಹೆಲ್ಪ್ ಆಗುತ್ತೆ. ಈ ಪಾಠಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಎಲ್ಲೆಲ್ಲಿ ಮುಖ್ಯಾಂಶಗಳು ಬರುತ್ತೋ ಅದನ್ನು ಬರ್ಕೊಳ್ಳೋ ಪ್ರಯತ್ನ ನೀವು ಮಾಡಿ. ಆಗ್ಬೋದಾ? ಪ್ರಾರಂಭ ಮಾಡೋಣ. ಹಾಗಾದರೆ ಈ ಅಧ್ಯಾಯದಲ್ಲಿರ್ತಕ್ಕಂತಹ ಪರಿಕಲ್ಪನೆಗಳನ್ನ ಕಲಿತ ನಂತರ ನಮಗೇನೆಲ್ಲ ವಿಷಯಗಳು ತಿಳಿಯುತ್ತೆ ಅನ್ನೋದನ್ನು ನೋಡೋದೇ ಆದರೆ, ಮೊದಲಿಗೆ ಪ್ರಾಣಿಗಳಲ್ಲಿ ಆಹಾರ ಸೇವನೆಯ ಹಲವು ವಿಧಾನಗಳ ಬಗ್ಗೆ ನಾವು ಈ ಒಂದು ಘಟಕದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಅದಾದಮೇಲೆ ಮಾನವನ ದೇಹದಲ್ಲಿ ಜೀರ್ಣಕ್ರಿಯೆ ಹೇಗೆ ನಡೆಯುತ್ತೆ ಇದನ್ನು ತಿಳ್ಕೊಬೇಕಲ್ವ, ಅದನ್ನು ಕೂಡ ಈ ಅಧ್ಯಾಯದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅದಾದಮೇಲೆ ಮಾನವನ ದೇಹದಲ್ಲಿ ಹಲ್ಲಿನ ರಚನೆ ಹೇಗಾಗಿದೆ, ಅದರ ಕಾರ್ಯ ಏನು, ಅದರಲ್ಲಿ ಯಾವ್ಯಾವ ವಿಧಗಳಿದೆ, ಅದರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಅದಾದಮೇಲೆ ಹುಲ್ಲು ತಿನ್ನುವ ಪ್ರಾಣಿಗಳು ಜೀರ್ಣಕ್ರಿಯೆ ಹೇಗೆ ಮಾಡಿಕೊಳ್ಳುತ್ತೆ, ಹುಲ್ಲು ತಿಂದು ಹೇಗೆ ಅರಗಿಸ್ಕೊಳ್ಳುತ್ತೆ ಅನ್ನೋದನ್ನು ಕೂಡ ಈ ಒಂದು ಘಟಕದಲ್ಲಿ ನಾವು ಅಧ್ಯಯನ ಮಾಡೋಣ. ಅದಾದಮೇಲೆ ಅಷ್ಟೇ ಅಲ್ಲ, ಕೆಲವು ಕಣ್ಣಿಗೆ ಕಾಣದ ಏಕಕೋಶ ಜೀವಿಗಳಿದೆಯಲ್ಲ, ಅಮೀಬಾ ಇಂಥದ್ದೆಲ್ಲ, ಅವು ಆಹಾರ ಸೇವನೆಯನ್ನು ಹೇಗೆ ಮಾಡಿಕೊಳ್ಳುತ್ತೆ, ಅದರಿಂದ ಜೀರ್ಣಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಎಷ್ಟೆಲ್ಲ ಕುತೂಹಲಕಾರಿ ಅಂಶಗಳಿದೆ ಅಲ್ವಾ? ಹಾಗಾದರೆ ಈ ಒಂದು ಅಧ್ಯಯನವನ್ನು ನಾವೇನು ಮಾಡಿದ್ದೀವಪ್ಪ ಅಂದರೆ 2 ಅವಧಿಗಳಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಇವತ್ತು ಮೊದಲನೇ ಅವಧಿ. ಈ ಅವಧಿಯಲ್ಲಿ ನಾವೆಲ್ಲ ಯಾವ ಕಲಿಕಾ ಅಂಶಗಳನ್ನು ನೋಡ್ತಾ ಇದ್ದೀವಿ ಅಂತ ಒಮ್ಮೆ ಅದನ್ನು ಕೂಡ ಅವಲೋಕನ ಮಾಡಿಬಿಡೋಣ. ಆಗ್ಬೋದಾ? ನೋಡಿ, ಮೊದಲನೇದಾಗಿ ಪ್ರಾಣಿಗಳಲ್ಲಿ ಪೋಷಣೆಯ ಅಗತ್ಯದ ಬಗ್ಗೆ ತಿಳಿಯೋಣ. ಪ್ರಾಣಿಗಳಿಗೆ ಪೋಷಣೆ ಏಕೆ ಬೇಕು ಅನ್ನೋದನ್ನು ಒಂದ್ಸರಿ ನೋಡೋಣ. ಅದಾದಮೇಲೆ ನಾವು ಏನು ನೋಡ್ತೀವಪ್ಪ ಅಂದರೆ ಆಹಾರ ಸೇವನೆಯ ಹಲವು ವಿಧಾನಗಳ ಬಗ್ಗೆ ಚರ್ಚಿಸೋಣ. ಯಾವ್ಯಾವ ಪ್ರಾಣಿಗಳು ಯಾವ್ಯಾವ ರೀತಿಯ ಆಹಾರವನ್ನು ಸೇವನೆ ಮಾಡುತ್ತೆ, ಅದಕ್ಕೆ ಬಳಸ್ತಕ್ಕಂತಹ ಮಾರ್ಗೋಪಾಯಗಳು ಯಾವುದು ಅನ್ನೋದನ್ನು ಒಂದ್ಸರಿ ಅದನ್ನು ಕೂಡ ನೋಡೋಣ. ಆಗ್ಬೋದಾ? ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಅಳಿಲು ತಿಂತಾ ಇದೆ. ಅದು ಹೇಗೆ ತಿಂತಾ ಇದೆ ಅಂತ ನೀವು ಗಮನಿಸ್ಬೋದು. ಇದೇ ರೀತಿ ಹಲವು ಪ್ರಾಣಿಗಳು, ಪಕ್ಷಿ, ಕೀಟಗಳು ಹೇಗೆ ಆಹಾರವನ್ನು ಸೇವನೆ ಮಾಡುತ್ತೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಗಮನಿಸೋಣ. ಅದಾದಮೇಲೆ ಮಾನವನ ದೇಹದಲ್ಲಿ ಹಲ್ಲಿನ ಜೋಡಣೆ ಮತ್ತು ಹಲ್ಲಿನ ವಿಧಗಳು, ಅದರ ಕಾರ್ಯಗಳ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಇವತ್ತು. ಆಗ್ಬೋದಾ? ನೋಡಿ, ಹಲ್ಲಿನ ಒಂದು ಚಿತ್ರ ಬರ್ತಾ ಇದೆ ನಿಮ್ಮ ಮುಂದೆ. ಅದಾದಮೇಲೆ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ನಾಲಿಗೆಯ ವಿವಿಧ ರುಚಿ ಪ್ರದೇಶಗಳ ಬಗ್ಗೆ ಚರ್ಚೆ ಮಾಡೋಣ. ನಾಲಿಗೆ ಹೇಗೆ ಸಹಾಯಕಾರಿ, ಅದರ ಕಾರ್ಯ ಏನು ಅನ್ನೋದನ್ನು ಕೂಡ ಇಲ್ಲಿ ನೋಡೋಣ. ಇಲ್ಲಿ ನೋಡ್ಬೋದು ಚಿತ್ರದಲ್ಲಿ ನಾಲಿಗೆ ಹೇಗೆ ನಮಗೆ ಸಹಾಯಕಾರಿ ಅಂತ. ನಾವು ಮುಂದೆ ಹೋಗೋಕ್ಕಿಂತ ಮುಂಚೆ ಹಿಂದಿನ ತರಗತಿಗಳಲ್ಲಿ ಈಗಾಗಲೇ ನಾವು ಸಸ್ಯಗಳು ತಮ್ಮ ಆಹಾರವನ್ನು ಹೇಗೆ ತಯಾರಿಸ್ಕೊಳ್ತವೆ ಅನ್ನೋದನ್ನು ಈಗಾಗಲೇ ಅಧ್ಯಾಯ 1ರಲ್ಲಿ ನಾವು ಕಲ್ತ್ಕೊಂಡ್ಬಿಟ್ಟು ಬಂದಿದ್ದೀವಿ. ಅದನ್ನು ಒಂದು ಸ್ವಲ್ಪ ನಮ್ಮ ಸ್ಮೃತಿ ಪಟಲಕ್ಕೆ ತೊಗೊಂಡ್ಬಿಡೋಣ. ಆಗ ನಮಗೆ ಮುಂದಿನ ಕಲಿಕಾಂಶಗಳನ್ನು ಕಲಿಯೋದಕ್ಕೆ ಬಹಳ ಸಹಾಯ ಆಗುತ್ತೆ. ಆಗ್ಬೋದಾ? ನೋಡೋಣವಾ? ಸಸ್ಯಗಳು ತಮ್ಮ ಆಹಾರವನ್ನು ದ್ಯುತಿಸಂಶ್ಲೇಷಣೆಯ ಮೂಲಕ ತಾವೇ ತಯಾರಿಸ್ಕೊಳ್ತಾ ಹೋಗುತ್ತೆ. ಇದನ್ನು ನೀವೀಗಾಗಲೇ ಕಲ್ತಿದ್ದೀರಿ. ನೋಡಿ, ಇಲ್ಲಿ ನಿಮ್ಮ ಮುಂದೆ ಒಂದು ಚಿತ್ರ ಇದೆ. ಅಲ್ಲಿ ಎಲೆ ಇದೆ, ಸೂರ್ಯನ ಕಿರಣಗಳು ಬೀಳ್ತಾ ಇದೆ. ಅದನ್ನು ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಸಸ್ಯಗಳಿಗೆ ಸ್ವಾಭಾವಿಕವಾಗಿ ಸಿಗ್ತಕ್ಕಂತಹ ಸೂರ್ಯನ ಕಿರಣಗಳು ಹಾಗೂ ವಾತಾವರಣದಲ್ಲಿರ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಹಾಗೂ ಖನಿಜಗಳನ್ನ ಬಳಸ್ಕೊಂಡು ಅದೇನು ಮಾಡುತ್ತಪ್ಪ ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳುತ್ತೆ. ಈ ಪ್ರಕ್ರಿಯೆಯನ್ನೇ ನಾವು ದ್ಯುತಿಸಂಶ್ಲೇಷಣೆ ಅಂತ ಕರಿತೀವಿ. ಇದ್ರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಾಗಿದೆ. ಈಗಾಗಲೇ ಅಧ್ಯಾಯ 1ರಲ್ಲಿ ಇದನ್ನು ನೀವು ಕಲ್ತಿದ್ದೀರಿ. ಇದನ್ನು ರಾಸಾಯನಿಕ ಕ್ರಿಯೆಯಾಗಿ ಅಂದರೆ ರಾಸಾಯನಿಕವಾಗಿ ಹೇಗೆ ಅದನ್ನು ತೋರಿಸ್ಬೋದಪ್ಪ ಅಂತ ಒಂದು ಸಮೀಕರಣ ಬರೆದಿದ್ದೆ. ಆದರೆ ಇಲ್ಲಿ ನೋಡ್ಬೋದು ನೀವು, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ರಾಸಾಯನಿಕವಾಗಿ ಸಂಯೋಗಗೊಂಡು ನಮಗೆ ಕಾರ್ಬೋಹೈಡ್ರೇಟ್ ಮತ್ತು ಆಕ್ಸಿಜನ್ ಸಿಗುತ್ತೆ. ಕಾರ್ಬೋಹೈಡ್ರೇಟ್ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಿದೆ. ಕಾರ್ಬೋಹೈಡ್ರೇಟ್ ಏನಪ್ಪ ಅಂದರೆ ಅದು ಒಂದು ಪೋಷಕಾಂಶ ಅಂತೇಳಿ ಅಲ್ವಾ.
ಈಗ ಈ ರಾಸಾಯನಿಕ ಕ್ರಿಯೆ ನಡಿಬೇಕು ಅಂದರೆ ನಮಗೆ ಸೂರ್ಯನ ಬೆಳಕು ಬಹಳ ಅವಶ್ಯಕ. ಹಾಗಾಗಿ ಸೂರ್ಯನ ಬೆಳಕನ್ನು ಅಲ್ಲಿ ತೋರಿಸಿದ್ದೀವಿ. ಬರೀ ಸೂರ್ಯನ ಬೆಳಕಿದ್ರೆ ಸಾಕ? ಈ ಹಸಿರು ಸಸ್ಯದಲ್ಲಿ ನೀವು ಗಮನಿಸಿರೋ ಹಾಗೆ ಪತ್ರಹರಿತ್ತು ಎಂಬತಕ್ಕಂತಹದ್ದೊಂದಿರುತ್ತೆ, ಅದು ಸೂರ್ಯನ ಕಿರಣಗಳನ್ನ ಟ್ರ್ಯಾಪ್ ಮಾಡುತ್ತೆ ಅಂತ ನೀವು ಈಗಾಗಲೇ ಕಲ್ತಿದ್ದೀರಿ. ಹಾಗಾಗಿ ಈ ರಾಸಾಯನಿಕ ಕ್ರಿಯೆಯಿಂದ ನಾವು ದ್ಯುತಿಸಂಶ್ಲೇಷಣೆಯನ್ನು ಅರ್ಥ ಮಾಡ್ಕೊಳ್ಬೋದು. ಇದಾದ ಮೇಲೆ ನಾವು ಗಮನಿಸಬೇಕಾಗಿರೋ ಇನ್ನೊಂದು ಅಂಶ ಅಂದರೆ, ಪ್ರಾಣಿಗಳು ಹಾಗಾದರೆ ತಮ್ಮ ಆಹಾರವನ್ನು ಹೇಗೆ ತಯಾರಿಸ್ಕೊಳ್ಳುತ್ತೆ? ಹಾಗಾದರೆ ಅವು ತಯಾರಿಸ್ಕೊಳ್ಳೋಕೆ ಸಾಧ್ಯನಾ? ಇಲ್ಲ ಅಂದರೆ ಅವು ಆಹಾರಕ್ಕಾಗಿ ಏನೆಲ್ಲ ಮಾಡುತ್ತೆ? ಯೋಚನೆ ಮಾಡಬೇಕಾಗಿರೋ ವಿಷಯ ಅಲ್ವಾ. ಸಸ್ಯಗಳೇನೋ ಅವ್ರ ಆಹಾರನ ತಯಾರಿಸ್ಕೊಂಡ್ಬಿಡುತ್ತೆ, ಆದರೆ ಪ್ರಾಣಿಗಳೇನು ಮಾಡುತ್ತೆ? ಅವರು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಾವ ಅಥವಾ ಬೇರೆ ಏನು ಮಾಡುತ್ತೆ? ಅದನ್ನು ಒಂದ್ಸರಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿದ್ರೆ ಪ್ರಾಣಿಗಳಿದೆ. ಪ್ರಾಣಿಗಳು ಏನು ಮಾಡುತ್ತಪ್ಪ ಅಂದರೆ, ಕೆಲವು ಪ್ರಾಣಿಗಳು ನೀವು ಗಮನಿಸಿದ್ದೆ ಆದರೆ ಆಹಾರಕ್ಕಾಗಿ ಏನು ಮಾಡ್ತಪ್ಪ ಅಂದರೆ ಸಸ್ಯಗಳ ಮೇಲೆ ಅವಲಂಬನೆ ಆಗಿರುತ್ತೆ. ಸಸ್ಯಗಳನ್ನು ತಿಂದ್ಕೊಂಡು ಅವು ತಮ್ಮ ಜೀವನವನ್ನು ನಡೆಸುತ್ತೆ, ಅದಕ್ಕೆ ಬೇಕಾಗಿರ್ತಕ್ಕಂತಹ ಪೋಷಕಾಂಶಗಳನ್ನ ತೆಗೆದುಕೊಳ್ಳುತ್ತೆ. ಅಂತಹ ಪ್ರಾಣಿಗಳನ್ನು ನಾವು ಸಸ್ಯಾಹಾರಿಗಳು ಅಂತ ಕರಿತೀವಿ. ಇದಕ್ಕೆ ಉದಾಹರಣೆನ ನೀವು ಗಮನಿಸ್ತಾ ಹೋದರೆ ಹಸು ಆಗಿರ್ಬೋದು, ಅಥವಾ ಜಿಂಕೆ ಆಗಿರ್ಬೋದು, ಅಥವಾ ಮೊಲ ಆಗಿರ್ಬೋದು, ಇನ್ನೂ ಇತ್ಯಾದಿ ಪ್ರಾಣಿಗಳು ಸಸ್ಯಾಹಾರಿಗಳಾಗಿ ನಾವು ನೋಡ್ತಾ ಹೋಗ್ತೇವೆ. ಹಾಗಾದರೆ ಎಲ್ಲವೂ ಕೂಡ ಸಸ್ಯಗಳ ಮೇಲೆ ಅವಲಂಬಿತವಾಗಿದೆಯಾ ಪ್ರಾಣಿಗಳು? ಇಲ್ಲ. ಕೆಲವು ಪ್ರಾಣಿಗಳಿದೆ, ಅವು ಏನು ಮಾಡ್ತಪ್ಪ ಅಂದರೆ ಮಾಂಸವನ್ನು ತಿನ್ನುತ್ತೆ, ಅದರ ಇತರ ಪ್ರಾಣಿಗಳನ್ನು ತಿನ್ನುತ್ತೆ. ಅಂದರೆ ಪ್ರಾಣಿಗಳ ಮೇಲೆ ಅವಲಂಬಿತನೇ ಆಗಿದೆ. ಯಾವ ಪ್ರಾಣಿಗಳು ಆಹಾರಕ್ಕಾಗಿ ಬೇರೆ ಪ್ರಾಣಿಗಳ ಮೇಲೆ ಅವಲಂಬನೆಯನ್ನು ಹೊಂದಿರುತ್ತೆ ಅವನ್ನು ನಾವು ಮಾಂಸಾಹಾರಿಗಳು ಅಂತ ಕರಿತೀವಿ. ಈ ಮಾಂಸಾಹಾರಿಗಳಿಗೆ ಉದಾಹರಣೆ ನೋಡಿದ್ರೆ ನಿಮಗೆ ಚೆನ್ನಾಗೇ ಗೊತ್ತಿದೆ. ಹುಲಿ, ಸಿಂಹ, ಚಿರತೆ, ಇನ್ನೂ ಅನೇಕ ಪ್ರಾಣಿಗಳು ಮಾಂಸಾಹಾರಿ ಪ್ರಾಣಿಗಳಾಗಿದೆ. ಇನ್ನೂ ಕೆಲವು ಥರ ಪ್ರಾಣಿಗಳಿದೆ. ಅವೇನಪ್ಪ ಅಂದರೆ ಸಸ್ಯ ಅಷ್ಟೇ ಅಲ್ಲ, ಪ್ರಾಣಿ, ಇವೆರಡರ ಮೇಲೂ ಕೂಡ ಅವಲಂಬನೆಯನ್ನು ಹೊಂದಿದೆ. ಅಂದರೆ ಆಹಾರಕ್ಕಾಗಿ ಸಸ್ಯಗಳು ಮತ್ತು ಪ್ರಾಣಿಗಳ ಮೇಲೆ ಅವಲಂಬನೆಯನ್ನು ಹೊಂದಿರತಕ್ಕಂತಹ ಪ್ರಾಣಿಗಳನ್ನು ನಾವು ಮಿಶ್ರಾಹಾರಿಗಳು ಅಂತ ಕರಿತೀವಿ. ಅದು ಎರಡರ ಮೇಲೂ ಅವಲಂಬನೆ ಆಗಿರುತ್ತೆ. ಅದರಲ್ಲಿ ಯಾವ್ಯಾವುದಿದೆ ಅಂತ ನೋಡ್ತಾ ಹೋದರೆ ನಾಯಿ ಇದೆ, ನಾವು ಮನುಷ್ಯರು ಕೂಡ ಅದರಲ್ಲಿ ಸೇರ್ಕೊಂಡಿದ್ದೀವಿ. ಅಷ್ಟೇ ಅಲ್ಲ, ಕರಡಿ ಕೂಡ ಇದೆ, ಇನ್ನೂ ಅನೇಕ ಪ್ರಾಣಿಗಳಿದೆ. ಇದು ನಿಮಗೆ ಉದಾಹರಣೆಗೆ ಮಾತ್ರ. ಇದು ಪ್ರಾಣಿಗಳು ತಮ್ಮ ಆಹಾರಕ್ಕಾಗಿ ಏನು ಮಾಡುತ್ತೆ ಅನ್ನೋದನ್ನು ಕಲ್ತ್ಕೊಂಡಿದ್ದಾಯಿತು. ಇದಾದಮೇಲೆ ನಾವು ನಿಜವಾಗ್ಲೂ ನೋಡಬೇಕಾಗಿರೋದು ಏನಪ್ಪ ಅಂದರೆ ಆಹಾರದ ಘಟಕಾಂಶಗಳು ಯಾವ್ಯಾವುದು ಅಂತ. ಇದನ್ನು ಕೂಡ ನೀವು 6ನೇ ತರಗತಿಯಲ್ಲಿ ಕಲ್ತ್ಕೊಂಡು ಬಂದಿದ್ದೀರಿ. ನೋಡಿ, ಇಲ್ಲಿ ಪೋಷಕಾಂಶಗಳು, ನಮಗೆ ತಾವು ತೆಗೆದುಕೊಳ್ತಕ್ಕಂಥ ಆಹಾರದಲ್ಲಿ ಪೋಷಕಾಂಶಗಳಿರಬೇಕು. ಯಾವ್ಯಾವ ಪೋಷಕಾಂಶಗಳಿರಬೇಕು ಅಂತ ಒಂದ್ಸರಿ ಅವಲೋಕನ ಮಾಡಿಬಿಡೋಣ. ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಕಾರ್ಬೋಹೈಡ್ರೇಟ್ಗಳು. ಈ ಕಾರ್ಬೋಹೈಡ್ರೇಟ್ಗಳು ಏನು ಮಾಡುತ್ತಪ್ಪ ಅಂದರೆ ನಮಗೆ ಶಕ್ತಿಯನ್ನು ಕೊಡುತ್ತೆ. ಅದಾದಮೇಲೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು? ಖನಿಜಗಳು ಕೂಡ ಏನು ಮಾಡುತ್ತೆ? ನಮಗೆ ಅನೇಕ ಜೈವಿಕ ರಾಸಾಯನಿಕ ಕ್ರಿಯೆಗಳಲ್ಲಿ ಬಹಳ ಸಹಾಯವನ್ನು ಮಾಡುತ್ತೆ. ಅದಾದಮೇಲೆ ನೀವು ನೋಡ್ಬೋದು ವಿಟಮಿನ್ಗಳು. ಇದನ್ನು ನಾವು ಜೀವಸತ್ವಗಳು ಅಂತ ಕರಿತೀವಿ. ಈ ವಿಟಮಿನ್ಗಳು ನಮಗೆ ಹೇಗೆ ಸಹಾಯ ಮಾಡುತ್ತಪ್ಪ ಅಂದರೆ ರೋಗದ ವಿರುದ್ಧ ನಾವು ಹೋರಾಡೋದಕ್ಕೆ ಬಹಳ ಸಹಾಯಕಾರಿಯಾಗಿರ್ತಕ್ಕಂಥದ್ದು ವಿಟಮಿನ್ಗಳು. ಅದಾದಮೇಲೆ ನೀವು ಗಮನಿಸಿದ್ದೆ ಆದರೆ ನಾರು ಪದಾರ್ಥಗಳಿದೆ. ಈ ನಾರು ಪದಾರ್ಥಗಳು ನಮಗೆ ಏನು ಮಾಡುತ್ತಪ್ಪ ಅಂದರೆ ಜೀರ್ಣಕ್ರಿಯೆಯಲ್ಲಿ ಬಹಳ ಸಹಾಯವನ್ನು ಮಾಡುತ್ತೆ. ಇದನ್ನು ಕೂಡ ನೀವು 6ನೇ ತರಗತಿಯಲ್ಲಿ ಕಲ್ತಿದ್ದೀರಿ. ಅಷ್ಟೇ ಅಲ್ಲ, ನೀರು ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶ. ಹಾಗಾಗಿ ನೀರನ್ನ ಕುಡಿರಿ ಅಂತ ಹೇಳ್ತಾ ಇರ್ತಾರೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಶಾಲೆಗಳಲ್ಲೂ ಕೂಡ ನೀರು ಕುಡಿಯೋದಕ್ಕೆ ಒಂದು ಸಮಯವನ್ನು ನಿಗದಿಪಡಬೇಕು ಅನ್ನೋ ಕೂಡ ಚರ್ಚೆಗಳು ಕೂಡ ನಡೀತಾ ಇದೆ. ಯಾಕೆಂದರೆ ಅಷ್ಟು ಮಹತ್ವ ಇದೆ ನೀರಿಗೆ. ಅದಾದಮೇಲೆ ನಾವು ಗಮನಿಸಬೇಕಾಗಿರೋದು ಲಿಪಿಡ್ಗಳು. ಇವು ಕೂಡ ನಮಗೆ ಶಕ್ತಿಯನ್ನು ಕೊಡುತ್ತೆ. ನಮ್ಮ ದೇಹದಲ್ಲಿ ಬೆಳವಣಿಗೆ ಆಗುತ್ತೆ. ಆ ಬೆಳವಣಿಗೆಗೆ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಪ್ರೋಟೀನ್ಗಳು. ಇವೆಲ್ಲವೂ ಕೂಡ ಪೋಷಕಾಂಶಗಳು. ಹಾಗಾಗಿ ನಾವೇನು ಮಾಡ್ತೀವಪ್ಪ ಅಂದರೆ ಈ ಎಲ್ಲ ಪೋಷಕಾಂಶಗಳನ್ನು ಒಳಗೊಂಡಿರ್ತಕ್ಕಂತಹ ಸಮತೋಲನ ಆಹಾರವನ್ನು ನಾವು ಸೇವನೆ ಮಾಡ್ತೀವಿ. ಈ ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ನಾವು ಹಾಗೆ ಜೀರ್ಣಿಸ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದರೆ ಬಹಳ ಇಂಪಾರ್ಟೆಂಟಾಗಿ ಕೆಲವು ಸರಿ ಏನಾಗುತ್ತಪ್ಪ ಅಂದರೆ ಈ ಕಾರ್ಬೋಹೈಡ್ರೇಟ್ನಂತಹ ಸಂಕೀರ್ಣ ವಸ್ತುಗಳನ್ನು ನಾವು ಹಾಗೆ ಬಳಸ್ಕೊಳ್ಳೋದಕ್ಕೆ ನಮ್ಮ ದೇಹ ಸಿದ್ಧ ಇಲ್ಲ. ಹಾಗಾಗಿ ಅದನ್ನು ಏನು ಮಾಡಬೇಕಪ್ಪ ಅಂದರೆ ಈ ಸಂಕೀರ್ಣ ಘಟಕಗಳನ್ನು ಸರಳ ವಸ್ತುಗಳನ್ನಾಗಿ ವಿಭಜನೆ ಮಾಡಬೇಕಾಗತ್ತೆ. ಈ ಸಂಕೀರ್ಣ ಘಟಕಗಳನ್ನು ಸರಳ ವಸ್ತುಗಳನ್ನಾಗಿ ವಿಭಜನೆ ಮಾಡ್ತೀವಲ್ಲ, ಅದನ್ನೇ ನಾವು ಜೀರ್ಣಕ್ರಿಯೆ ಅಂತ ಕರಿತೀವಿ. ಆ ಜೀರ್ಣಕ್ರಿಯೆ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಸಂಕೀರ್ಣ ವಸ್ತು ಇದೆ. ಈ ಸಂಕೀರ್ಣ ವಸ್ತು ಡೈಜೆಷನ್ ಅಂದರೆ ಜೀರ್ಣಕ್ರಿಯೆ ಆದಮೇಲೆ ಏನಾಗುತ್ತಪ್ಪ ಅಂದರೆ ಸರಳ ವಸ್ತುಗಳಾಗುತ್ತೆ. ಸಂಕೀರ್ಣವಾಗಿರ್ತಕ್ಕಂಥ ವಸ್ತು ಸರಳ ವಸ್ತುಗಳಾಗಿ ವಿಭಜನೆಯನ್ನು ಹೊಂದಿದೆ. ಹಾಗಾಗಿ ಇವುಗಳನ್ನು ಸರಳ ವಸ್ತುಗಳಾಗಿ ವಿಭಜನೆಗೊಳಿಸ್ತಕ್ಕಂತಹ ಪ್ರಕ್ರಿಯೆನೇ ನಾವು ಜೀರ್ಣಕ್ರಿಯೆ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ನೀವು ಗಮನಿಸ್ಬೋದು, ಇಲ್ಲಿ ಪ್ರೋಟೀನ್ ಇದೆ. ಈ ಪ್ರೋಟೀನ್ ಏನಾಗುತ್ತೆ? ಅಮೈನೋ ಆಸಿಡ್ ಆಗಿ ಬದಲಾಗ್ತಾ ಇದೆ. ಅದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶ.
ಹಾಗಾದರೆ ಆಹಾರದ ಘಟಕಾಂಶಗಳು ಸಂಕೀರ್ಣತೆಯನ್ನು ಹೊಂದಿದೆ ಅಂತ ನಮಗೆ ತಿಳ್ಕೊಂಡಿದ್ದೆ. ಆದರೆ ಯಾವ ಯಾವ ಘಟಕಾಂಶಗಳು ಯಾವ ರೀತಿ ಬದಲಾಗುತ್ತೆ ಅನ್ನೋದನ್ನು ಒಂದು ಸರಿ ನೋಡ್ಬಿಡೋಣ. ಈ ಕೋಷ್ಟಕ ನಮಗೆ ಬಹಳ ಸಹಾಯ ಮಾಡುತ್ತೆ. ಅದಕ್ಕೆ ನೋಡಿ, ಈ ಕಡೆ ನಾನು ಸಂಕೀರ್ಣ ಘಟಕಾಂಶಗಳನ್ನು ಬರೆದಿದ್ದೀನಿ, ಆ ಕಡೆ ಸರಳ ಘಟಕಾಂಶಗಳನ್ನು ಬರೆದಿದ್ದೀನಿ. ಇಲ್ಲಿ ನೋಡಿ ನೀವು, ಇಲ್ಲಿ ಕಾರ್ಬೋಹೈಡ್ರೇಟ್ ಇದೆ. ಈ ಕಾರ್ಬೋಹೈಡ್ರೇಟ್ನ ನಾವು ಸೇವನೆ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ಜೀರ್ಣಕ್ರಿಯೆ ಆದಮೇಲೆ ಅದು ಗ್ಲೂಕೋಸ್ ಆಗಿ ಬದಲಾಗುತ್ತೆ. ಪ್ರೋಟೀನ್ಗಳನ್ನ ನಾವು ಸೇವನೆ ಮಾಡ್ತೀವಿ, ದೇಹದ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥದ್ದು. ಈ ಪ್ರೋಟೀನ್ಗಳೇನಾಗುತ್ತಪ್ಪ ಅಂದರೆ ಅಮೈನೋ ಆ್ಯಸಿಡ್ಗಳಾಗಿ ಬದಲಾಗುತ್ತೆ. ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶ. ಈ ಕೊಬ್ಬು ಅನ್ನೋದು ಕೂಡ ನಮಗೆ ಶಕ್ತಿಯನ್ನು ಕೊಡುತ್ತೆ. ಜೀರ್ಣಕ್ರಿಯೆ ಆದಮೇಲೆ ಇದೇನಾಗುತ್ತಪ್ಪ ಅಂದರೆ ಗ್ಲಿಸರಾಲ್ ಮತ್ತು ಫ್ಯಾಟಿ ಆ್ಯಸಿಡ್ ಆಗಿ ಸರಳ ಘಟಕಾಂಶಗಳಾಗಿ ಬದಲಾವಣೆಯನ್ನು ಹೊಂದುತ್ತೆ. ಹಾಗಾದರೆ ನಾವು ಆಹಾರವನ್ನು ಹೇಗೆ ಸೇವನೆ ಮಾಡ್ತೀವಿ? ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶ. ನಾವು ಆಹಾರ ಸೇವನೆ ಮಾಡಿದ್ಮೇಲೆ ತಾನೇ ಜೀರ್ಣಕ್ರಿಯೆ ಪ್ರಾರಂಭ ಆಗೋದು. ಹಾಗಾದರೆ ಆಹಾರ ಸೇವನೆಯ ವಿಧಾನಗಳು ಯಾವ್ಯಾವು ಅದನ್ನು ಒಂದು ಸರಿ ನೋಡೇ ಬಿಡೋಣ. ಇಲ್ಲಿ ನೋಡಿ, ಆಹಾರ ಸೇವನೆಯ ವಿಧಾನವು ಬೇರೆ ಬೇರೆ ಜೀವಿಗಳಲ್ಲಿ ಬೇರೆ ಬೇರೆ ಥರ ಇರುತ್ತೆ. ನೀವು ನೋಡ್ಬೋದು, ನಿಮ್ಮ ಸುತ್ತಮುತ್ತಲೂ ಬಹಳ ಅನೇಕ ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು ಎಲ್ಲ ಇದೆ. ಆದರೆ ಎಲ್ಲವೂ ಒಂದೇ ರೀತಿಯಾಗಿ ಆಹಾರವನ್ನು ಸೇವನೆ ಮಾಡೋದಿಲ್ಲ. ಒಂದೊಂದು ರೀತಿ ಆಹಾರವನ್ನು ಸೇವನೆ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಹಾಗಾದರೆ ಆಹಾರ ಸೇವನೆಯ ಆ ವಿಧಾನಗಳು ಯಾವ್ಯಾವುದು, ಅದು ಹೇಗೆ ಭಿನ್ನ ಆಗಿರುತ್ತೆ ಅನ್ನೋದನ್ನು ನಾವೊಮ್ಮೆ ನೋಡಬೇಕಾಗತ್ತೆ. ಅದನ್ನು ಕೂಡ ನೋಡೋಣ. ನೀವು ಗಮನಿಸಿರ್ಬೋದು, ಈ ಜೇನುನೊಣಗಳು ಮತ್ತು ಹಮ್ಮಿಂಗ್ ಪಕ್ಷಿಗಳು ಸಸ್ಯದಲ್ಲಿ ಹೂವಿರುತ್ತಲ್ಲ, ಆ ಹೂವಿನಲ್ಲಿರ್ತಕ್ಕಂಥ ಮಧುವನ್ನು ಹೀರಿಕೊಳ್ಳುತ್ತೆ. ಈ ಜೇನುನೊಣಗಳ ಬಗ್ಗೆ ನೀವು 4ನೇ ತರಗತಿನಲ್ಲಿ ಈಗಾಗಲೇ ಕಲ್ತಿದ್ದೀರಿ. ಈ ಹಮ್ಮಿಂಗ್ ಪಕ್ಷಿ ಇದೆಯಲ್ಲ, ಈ ಹಮ್ಮಿಂಗ್ ಪಕ್ಷಿ ಅನ್ನೋದು ಬಹಳ ವಿಶೇಷವಾಗಿರ್ತಕ್ಕಂತಹ ಪಕ್ಷಿ. ಇಲ್ಲಿ ನೋಡ್ಬೋದು, ಅದು ತನ್ನ ಕೊಕ್ಕಿಂದ ಮಧುವನ್ನು ಹೀರ್ಕೊಳ್ತಾ ಇದೆ. ಈ ಹಮ್ಮಿಂಗ್ ಪಕ್ಷಿದ ಇನ್ನೊಂದು ವಿಶೇಷ ಗೊತ್ತಾ ಮಕ್ಕಳೇ ನಿಮಗೆ? ಅದು ಹಿಮ್ಮುಖವಾಗಿ ಚಲನೆ ಮಾಡುತ್ತೆ. ಹಿಮ್ಮುಖವಾಗಿ ಚಲಿಸ್ತಕ್ಕಂತಹ ಪಕ್ಷಿ ಕೂಡ ಅದು. ಅದಾದಮೇಲೆ ನೀವಿನ್ನೂ ಗಮನಿಸಬೇಕಾಗಿರೋದು, ಕೆಲವು ಪ್ರಾಣಿಗಳಿದೆ, ಹೆಬ್ಬಾವನಂಥ ಪ್ರಾಣಿಗಳು. ಅದೇನು ಮಾಡುತ್ತಪ್ಪ ಅಂದರೆ ಇಡೀ ಪ್ರಾಣಿಯನ್ನು ಹಾಗೆ ನುಂಗುವಂಥ ಪ್ರಯತ್ನ ಮಾಡುತ್ತೆ. ಇಲ್ಲಿ ನೀವು ಗಮನಿಸ್ಬೋದು, ಈ ಚಿತ್ರದಲ್ಲಿ ಅದು ಒಂದು ಇಲಿಯನ್ನು ಅಥವಾ ಮಲವನ್ನು ನುಂಗುವಂಥ ಪ್ರಯತ್ನ ಮಾಡ್ತಾ ಇದೆ. ಹಾಗೆಯೇ ಮನುಷ್ಯ ಹೇಗೆ ಆಹಾರ ಸೇವಿಸ್ತಾನೆ? ಒಳ್ಳೆ ಪ್ರಶ್ನೆ ಅಲ್ವಾ? ಮನುಷ್ಯ ಆಹಾರವನ್ನು ಹೇಗೆ ಸೇವಿಸ್ತಾನಪ್ಪ ಅಂದರೆ ಅವನು ಬಾಯಿಯ ಮುಖಾಂತರ ಸೇವಿಸ್ತಾನೆ. ಅಲ್ಲೇನು ಮಾಡ್ತಾನಪ್ಪ ಅಂದರೆ ಚೆನ್ನಾಗಿ ಜಗದು ಅದನ್ನು ಅವನು ಆಹಾರ ಸೇವನೆಯನ್ನು ಮಾಡ್ತಾನೆ. ಇದು ಆಹಾರ ಸೇವನೆಯ ಬಹಳ ಅನೇಕ ವಿಧಾನಗಳಾಗಿದೆ. ಹಾಗಾದರೆ ಇದು ಕೆಲವು ಮಾತ್ರ ಉದಾಹರಣೆ. ನಮ್ಮ ಸುತ್ತಮುತ್ತಲು ಏನಪ್ಪ ಅಂದರೆ ಅನೇಕ ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು ಎಲ್ಲ ಇದೆ. ಅವ್ರ ಕಡೆ ಸ್ವಲ್ಪ ಗಮನ ಹರಿಸೋಣ. ನೋಡಿ, ಇಲ್ಲಿ ಪ್ರಾಣಿಯ ಹೆಸರನ್ನು ಬರೆದಿದ್ದೀನಿ. ಅವು ಯಾವ ಆಹಾರ ಸೇವಿಸ್ತವೆ ಅನ್ನೋದು ಕೂಡ ಬಹಳ ಮುಖ್ಯ ಅಲ್ವೇ? ಅದನ್ನು ಕೂಡ ಇಲ್ಲಿ ಪಟ್ಟಿ ಮಾಡ್ಕೊಂಡ್ಬಿಡೋಣ. ಆಮೇಲೆ ಅವು ಯಾವ ರೀತಿ ಸೇವಿಸ್ತವೆ ಅಂತಲೂ ನೋಡಬೇಕಲ್ವ, ಅದನ್ನು ಕೂಡ ಒಮ್ಮೆ ನೋಡಿಬಿಡೋಣ. ಹಾಗಾಗಿ ಒಂದೊಂದೇ ಉದಾಹರಣೆಗಳನ್ನ ತೆಗೆದುಕೊಳ್ತಾ ಹೋಗೋಣ. ಆಗ ನಮಗೆ ಸಂಪೂರ್ಣವಾಗಿ ಯಾವ ರೀತಿ ಪಕ್ಷಿಗಳು, ಪ್ರಾಣಿಗಳು ಆಹಾರ ಸೇವನೆಯ ವಿಧಾನಗಳನ್ನ ಬಳಸ್ಕೊಳ್ತಾನೆ ಅನ್ನೋದು ಅರ್ಥೈಸ್ಕೊಳ್ಳೋದಕ್ಕೆ ಬಹಳ ಸಹಕಾರಿಯಾಗುತ್ತೆ. ಆಗ್ಬೋದಾ? ಈಗ ನೋಡಿ, ಇಲ್ಲಿ ಬಸವನ ಹುಳು ಇದೆ. ಯಾವತ್ತಾರು ಯೋಚನೆ ಮಾಡಿದ್ದೀರಾ ಬಸವನ ಹುಳು ಹೇಗೆ ತಿನ್ನುತ್ತೆ ಅಂತ? ಏನು ತಿನ್ನುತ್ತೆ ಅಂತ ನಾವು ಯೋಚನೆ ಮಾಡಿದ್ದೀರಾ? ಹೋಗಿ ನೋಡಿದ್ದೀರಾ ಬಸವನ ಹುಳುನ? ಕರೆಕ್ಟ್ ಅಲ್ವಾ? ಈ ಬಸವನ ಹುಳು ಏನು ಮಾಡುತ್ತಪ್ಪ ಅಂದರೆ ಎಲೆಗಳು ಮತ್ತು ಶಿಲೀಂಧ್ರಗಳನ್ನು ಅದು ಸೇವನೆ ಮಾಡುತ್ತೆ. ಹೇಗೆ ಸೇವನೆ ಮಾಡುತ್ತೆ ಆಹಾರ ಸೇವನೆ? ಅದು ಅಷ್ಟೇ, ಚೆನ್ನಾಗಿ ಜಗಿಯುತ್ತೆ. ಚೆನ್ನಾಗಿ ಜಗಿಯೋದ್ರಿಂದ ನೀವೇನು ಮಾಡಬೇಕಪ್ಪ ಅಂದರೆ ಇದನ್ನು ಹೇಗೆ ಸೇವನೆ ಮಾಡುತ್ತೆ ಅನ್ನೋದನ್ನು ನೋಡೋದಕ್ಕೆ ಒಂದು ಕುತೂಹಲಕಾರಿಯಾಗಿರ್ತಕ್ಕಂಥ ಒಂದು ಸಣ್ಣ ವಿಡಿಯೋ ತುಣುಕನ್ನು ನಿಮಗೆ ತೋರಿಸ್ತೀನಿ. ಅದನ್ನು ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆಂದ ಇರುತ್ತೆ ಅಂತ. ವಿಡಿಯೋ ನೋಡೋಣ. ಮಕ್ಕಳೇ, ನೋಡಿದ್ರಿ ಅಲ್ಲ ಬಸವನ ಹುಳು ಹೇಗೆ ತಿಂತು ಅಂತ? ಈಗ ಮುಂದಿನ ಪ್ರಾಣಿಗಳ ಗಮನ ಹರಿಸೋಣ. ಇರುವೆಗಳು. ಯಾವತ್ತಾರು ಯೋಚನೆ ಮಾಡಿದ್ದೀರಾ ಇರುವೆಗಳೇನು ತಿನ್ನುತ್ತೆ ಅಂತ? ಆದರೆ ನೀವು ನೋಡಿರ್ತೀರ. ಇರುವೆಗಳು ಏನು ತಿನ್ನುತ್ತಪ್ಪ ಅಂದರೆ ಇರುವೆಗಳು ಸಿಹಿ ಪದಾರ್ಥವನ್ನು ತಿನ್ನುತ್ತೆ, ಗೋಧಿಯನ್ನು ತಿನ್ನುತ್ತೆ. ನೀವು ಸಾಮಾನ್ಯವಾಗಿ ದಾರಿನ ಹೋಗ್ಬೇಕಾದ್ರೆ ಅಥವಾ ನಿಮ್ಮ ಶಾಲೆಯ ಮೈದಾನಗಳಲ್ಲಿ ನೋಡಿರ್ತೀರ, ಇರುವೆಗಳ ಸಾಲು ನೋಡಿರ್ತೀರ, ಶಿಸ್ತಿನ ಸಿಪಾಯಿ ಇರುವೆಗಳು. ಅದು ಹೇಗೆ ತಿನ್ನುತ್ತೆ ಅಂತ ನೋಡಿದ್ದೀರಾ? ಅದು ಕೂಡ ಚೆನ್ನಾಗಿ ಜಗಿಯುತ್ತೆ. ನೋಡಿದ್ದೀರಾ ಅದನ್ನು? ನೋಡಿಲ್ಲ ಅಲ್ವಾ? ಒಂದು ಕೆಲಸ ಮಾಡಿಬಿಡೋಣ, ಯಾಕೆ ತಲೆ ಕೆಡಿಸ್ಕೊಳ್ಳೋದು? ಒಂದು ಒಳ್ಳೆ ವಿಡಿಯೋ ತಂದಿದ್ದೀನಿ, ಇರುವೆಗಳು ಹೇಗೆ ತಿನ್ನುತ್ತೆ ಅಂತ. ಅದನ್ನೊಂದ್ಸರಿ ನೋಡ್ಕೊಂಡು ಬಂದ್ಬಿಡೋಣ. ನೋಡಿದ್ರಿ ಅಲ್ವಾ ಮಕ್ಕಳೇ ಇರುವೆ ಹೇಗೆ ತಿನ್ನುತ್ತೆ ಅಂತ? ಓಕೆ, ಈಗ ಮುಂದಿಂದಕ್ಕೆ ಹೋಗೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ಹದ್ದಿದೆ ನೋಡಿ. ಇವೆಲ್ಲ ಹದ್ದು ಅನ್ನೋದೆಲ್ಲ ಏನಿದೆಯಪ್ಪ ಅಂದರೆ ಇದು ನಮ್ಮ ಪ್ರಕೃತಿಯನ್ನು ಚೆನ್ನಾಗಿ ಅಥವಾ ನೀಟಾಗಿ ಇಟ್ಕೊಳ್ಳೋದಕ್ಕೆ ಸಹಕಾರಿ ಮಾಡ್ತಕ್ಕಂಥದ್ದು. ಇವೇನು ಮಾಡ್ತಾವಪ್ಪ ಅಂದರೆ ಮಾಂಸವನ್ನು ತಿನ್ನುತ್ತೆ. ಹೇಗೆ ಮಾಂಸವನ್ನು ತಿನ್ನುತ್ತೆ ಅಂತ ಯಾವ ಥರ ಅಬ್ಸರ್ವ್ ಮಾಡಿದ್ದೀರಾ? ಅವೆಲ್ಲ ಏನು ಮಾಡ್ತಪ್ಪ ಅಂದರೆ ಚೆನ್ನಾಗಿ ನುಂಗುತ್ತೆ.
ನುಂಗುವ ರೀತಿಯಲ್ಲಿ ಆಹಾರವನ್ನು ಸೇವನೆ ಮಾಡುತ್ತೆ. ಅದು ಹೇಗೆ ಅಂತ ಈ ವಿಡಿಯೋ ಮುಖಾಂತರ ನೋಡ್ಕೊಂಡು ಬಂದ್ಬಿಡೋಣವಾ? ಮಕ್ಕಳೇ, ನೋಡಿದ್ರಲ್ಲ ಹದ್ದು ಹೇಗೆ ತಿನ್ನುತ್ತೆ ಅಂತ. ಈಗ ಮುಂದಿಂದಕ್ಕೆ ಹೋಗೋಣ. ನೋಡಿ, ಏನಿದೆ ತಲೆ ಮೇಲಿರುತ್ತೆ, ಏನು ಗೊತ್ತಲ್ವ ನಿಮಗೆ? ಬಹಳ ತೊಂದರೆ ಆಗುತ್ತೆ. ಚೆನ್ನಾಗಿ ತಲೆಯೆಲ್ಲ ಕೆರ್ಕೊಳ್ತಾ ಇರ್ತೀರಿ ನೀವು. ಕೆಲವರು ಹೇಳ್ತಾರೆ ಚೆನ್ನಾಗಿ ಸ್ನಾನ ಮಾಡಿ, ವಾರಕ್ಕೊಂದ್ಸರಿ ಸೀಗೆಕಾಯಿ ಹಾಕ್ಕೊಂಡು ಸ್ನಾನ ಮಾಡಿ, ಹೊಟ್ಟಾಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತೆಲ್ಲ ನಿಮ್ಮ ಅಪ್ಪ ಅಮ್ಮ ನಿಮಗೆ ಹೇಳ್ತಾ ಇರ್ತಾರೆ. ಯಾಕೆ ಅಂದರೆ ಈ ಹೇನುಗಳು ಏನು ಮಾಡುತ್ತಪ್ಪ ಅಂದರೆ ರಕ್ತವನ್ನು ಹೀರುತ್ತೆ, ಗೊತ್ತಾಯ್ತಾ? ಇನ್ನೊಂದು ನೋಡಿ, ಇಲ್ಲೇ ನೀವು ಗಮನಿಸ್ಬೋದು, ಸೊಳ್ಳೆ. ಯಾವತ್ತಾರು ಯೋಚನೆ ಮಾಡಿದ್ದೀರಾ? ಸೊಳ್ಳೆ ಕಡ್ದಾಗ ಮಾತ್ರ ಸೊಳ್ಳೆ ಹೊಡಿತೀರಾ, ಅಯ್ಯೋ ಸೊಳ್ಳೆ ಕಡ್ದು ಇಡ್ತು ಅಂತ ಅಂದ್ಕೊಳ್ತೀರಾ ಅಲ್ವಾ? ಹಾಗಾದರೆ ಈ ಸೊಳ್ಳೆಗಳೇನು ಮಾಡುತ್ತೆ ಆಹಾರಕ್ಕಾಗಿ? ಏನೂ ಮಾಡೋದಿಲ್ಲ, ಚೆನ್ನಾಗಿ ನಮ್ಮ ರಕ್ತವನ್ನು ಹೀರುತ್ತೆ. ರಕ್ತವನ್ನು ಹೀರ್ತಾ ಅದೇನು ಮಾಡುತ್ತೆ? ತನ್ನ ಪೋಷಕಾಂಶಗಳನ್ನ ಹೆಚ್ಚಿಸ್ಕೊಳ್ತಾ ಹೋಗುತ್ತೆ. ಒಂದು ಕೆಲಸ ಮಾಡ್ಬಿಡೋಣ, ಸೊಳ್ಳೆಗಳು ಹೇಗೆ ರಕ್ತವನ್ನು ಹೀರುತ್ತೆ ಅನ್ನೋ ಒಂದು ಸಣ್ಣ ವಿಡಿಯೋ ಇದೆ, ನೋಡ್ಕೊಂಬಂದ್ಬಿಡೋಣ ಬನ್ನಿ. ನೋಡಿದ್ರಲ್ಲ ಮಕ್ಕಳೇ, ಸೊಳ್ಳೆ ಹೇಗೆ ರಕ್ತ ಹೀರ್ತು ಅಂತ. ಈಗ ಕೊನೆಯದಾಗಿ ಇಲ್ಲೊಂದಿದೆ, ಹಾವು ಇಲಿ ಅಥವಾ ಕೀಟಗಳನ್ನು ತಿನ್ನುತ್ತೆ. ಹೇಗೆ ತಿನ್ನುತ್ತಪ್ಪ ಅಂದರೆ ಇಡಿಯಾಗಿ ಅದನ್ನು ನುಂಗುವಂಥ ಪ್ರಯತ್ನ ಮಾಡುತ್ತೆ. ಹಾಗಾಗಿ ಈ ಹಾವು ಇಲಿ ಅಥವಾ ಕೀಟಗಳನ್ನು ಹೇಗೆ ತಿನ್ನುತ್ತೆ ಅನ್ನೋ ಒಂದು ಸಣ್ಣ ವಿಡಿಯೋ ಇದೆ, ಅದನ್ನು ನೋಡ್ಕೊಂಬಂದ್ಬಿಡೋಣ. ಮಕ್ಕಳೇ, ನೋಡಿದ್ರಲ್ಲ, ಅನೇಕ ಪ್ರಾಣಿಯ ಹೆಸರನ್ನು ಬರೆದಿದ್ದೀನಿ. ಒಂದೊಂದು ಪ್ರಾಣಿಗಳು ಒಂದೊಂದು ರೀತಿಯಲ್ಲಿ ಆಹಾರವನ್ನು ಸೇವನೆ ಮಾಡುತ್ತೆ ಅಲ್ವಾ? ಅಂದರೆ ಆಹಾರವನ್ನು ಸೇವನೆಗೆ ಅನೇಕ ವಿಧಾನಗಳಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಈ ಟೇಬಲ್ನಿಂದ ಅಲ್ವಾ? ಸರ್, ಇಲ್ಲಿವರೆಗೂ ನೀವು ಬೇರೆ ಬೇರೆ ಪ್ರಾಣಿಗಳದ್ದೇ ಹೇಳಿದ್ರಲ್ಲ ಸರ್, ನಮ್ಮದು ಒಂದು ಸ್ವಲ್ಪ ಹೇಳಿ, ಮಾನವ ಆಹಾರವನ್ನು ಹೇಗೆ ಸೇವನೆ ಮಾಡ್ತಾನೆ ಅಂತ ನಿಮಗೆ ಅನಿಸಿರ್ಬೋದಲ್ವ? ಅದು ನಿಮಗೆ ಗೊತ್ತೇ ಇದೆ, ಅದನ್ನು ಹೇಳೋ ಅವಶ್ಯಕತೆಯೇ ಇಲ್ಲ. ನೋಡಿ, ಇಲ್ಲೊಂದು ಮಗು ಇದೆ, ಅವನು ಹೇಗೆ ಆಹಾರವನ್ನು ಸೇವನೆ ಮಾಡ್ತಾ ಇದ್ದಾನೆ ಅಂತ ನೋಡಿ. ಕರೆಕ್ಟ್ ಅಲ್ವಾ? ಬಾಯಿಂದ ಆಹಾರವನ್ನು ಸೇವನೆ ಮಾಡ್ತಾ ಇದ್ದಾನೆ, ಚೆನ್ನಾಗಿ ಅಗದು ತಿಂತಾ ಇದ್ದಾನೆ, ಜಗಿಯೋದು ಅಂತ ಕರಿತೀವಿ ಅದನ್ನು. ಕರೆಕ್ಟ್ ಅಲ್ವಾ? ನೋಡಿ, ನಾವು ಬಾಯಿಯ ಮೂಲಕ ಆಹಾರವನ್ನು ಸೇವಿಸಿ ಜೀರ್ಣಿಸಿ ಬಳಸ್ಕೊಳ್ತೀವಿ ಅಲ್ವಾ? ಬಾಯಿಯ ಮೂಲಕ ಆಹಾರವನ್ನು ನಮ್ಮ ದೇಹಕ್ಕೆ ಸೇರುತ್ತೆ. ಎಲ್ಲ ಆಹಾರ ಪದಾರ್ಥಗಳು ನಮ್ಮ ದೇಹಕ್ಕೆ ಸೇರೋದೇ ಬಾಯಿಯ ಮುಖಾಂತರ. ಕರೆಕ್ಟ್ ಅಲ್ವಾ? ಈ ದೇಹದೊಳಕ್ಕೆ ಆಹಾರ ಸೇರಿಸುವ ಪ್ರಕ್ರಿಯೆ ಇದೆಯಲ್ಲ, ಇದನ್ನು ನಾವು ಆಹಾರ ಸೇವನೆ ಅಂತ ಕರಿತೀವಿ. ಅಂದರೆ ನಾವು ಆಹಾರವನ್ನು ದೇಹದೊಳಕ್ಕೆ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆ ಅದಿದೆಯಲ್ಲ, ಅದನ್ನು ನಾವು ಆಹಾರ ಸೇವನೆ ಅಥವಾ ಇಂಜೆಷನ್ ಅಂತ ಕರೀತಾರೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಮತ್ತು ಈ ಜೀರ್ಣಕ್ರಿಯೆಯಲ್ಲಿ ಬಹಳ ಮುಖ್ಯವಾಗಿ ನಮಗೆ ಸಹಾಯ ಮಾಡ್ತಕ್ಕಂಥದ್ದು ಬಾಯಿ. ಆ ಬಾಯಿಯಲ್ಲಿ ಇರ್ತಕ್ಕಂತಹ ಹಲ್ಲುಗಳು ಮತ್ತು ನಾಲಿಗೆ ಇದೆಯಲ್ಲ, ಇದು ನಮಗೆ ಜೀರ್ಣಕ್ರಿಯೆಯಲ್ಲಿ ಬಹಳ ಸಹಾಯವನ್ನು ಮಾಡುತ್ತೆ. ಅದು ಹೇಗೆ ಸಹಾಯ ಮಾಡುತ್ತೆ, ಹಲ್ಲುಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ಕೂಡ ಒಮ್ಮೆ ಅವಲೋಕನ ಮಾಡಿಬಿಡೋಣ. ನೋಡಿ, ನಮಗೆ ಬಾಯಲ್ಲಿರುವ ಹಲ್ಲುಗಳ ಬಗ್ಗೆ ಎಷ್ಟೆಲ್ಲ ಮಾಹಿತಿ ಗೊತ್ತಿದೆ, ಒಂದು ಸರಿ ನೋಡ್ತಾ ಹೋಗೋಣ, ಅವಲೋಕನ ಮಾಡ್ತಾ ಹೋಗೋಣ. ನಿಮಗೆ ಗೊತ್ತಿದೆ ಈ ವಿಷಯಗಳೆಲ್ಲ, ಯಾಕೆಂದರೆ ನೀವು ದಿನ ಅದನ್ನು ಬಳಸ್ಕೊಳ್ತಾ ಇದ್ದೀರಿ, ಅದನ್ನು ಅನುಭವಿಸ್ತಾ ಇದ್ದೀರಿ. ಹಾಗಾಗಿ ಒಮ್ಮೆ ಅದು ಹೇಗೆ ಕೆಲಸ ಮಾಡುತ್ತೆ, ಏನೆಲ್ಲ ತಿಳಿದಿದೆ ಅಂತ ಒಂದು ಸರಿ ನೋಡ್ಕೊಂಬಂದ್ಬಿಡೋಣ. ನೋಡಿ, ಇಲ್ಲಿ ಮಗು ಇದೆ, ಆ ಮಗುಗೆ ಹಲ್ಲುಗಳು ಕಾಣ್ತಾ ಇದೆ, ನೋಡ್ತಾ ಇದ್ದೀರಾ? ನಾಲಿಗೆ ತೋರಿಸ್ತಾ ಇದೆ, ಕಾಣ್ತಾ ಇದೆಯಾ? ಅಂದರೆ ಶೈಶಾವಸ್ಥೆಯಲ್ಲಿ, ಅಂದರೆ ಚಿಕ್ಕ ಮಕ್ಕಳಿದ್ದಾಗ ಪ್ರಾಥಮಿಕ ಹಲ್ಲುಗಳು ಬರುತ್ತೆ ಅಲ್ವಾ? ಅವು 6ರಿಂದ 8 ವರ್ಷದ ನಡುವೆ ಏನಾಗ್ಬಿಡುತ್ತಪ್ಪ ಅಂದರೆ ಬಿದ್ದೋಗ್ಬಿಡುತ್ತೆ ಆ ಹಲ್ಲುಗಳು. ಹಾಗಾಗಿ ಈ ನೋಡಿ, ಇಲ್ಲಿ ಹಲ್ಲು ಬಿದ್ದೋಗಿರೋದು ಕಾಣ್ತಾ ಇದೆಯಾ ನಿಮಗೆ? ಕರೆಕ್ಟ್, ಹಲ್ಲು ಬಿದ್ದೋಗುತ್ತೆ. ನಿಮಗೂ ಅನುಭವ ಆಗಿರುತ್ತೆ. ಹಲ್ಲು ಬಿದ್ದ ಮೇಲೆ ಕೆಲವರು ಹೇಳ್ತಾ ಇರ್ತಾರೆ, ಮನೆ ಮೇಲೆ ಎಸೆಯೋ ಅಂತೆಲ್ಲ ಹೇಳ್ತಾ ಇರ್ತಾರೆ ಗ್ರಾಮೀಣ ಭಾಗದಲ್ಲೆಲ್ಲ. ಕರೆಕ್ಟ್ ಅಲ್ವಾ? ಈ ಹಲ್ಲು ಬೀಳೋದು ಕೂಡ ಒಂದು ಪ್ರಕ್ರಿಯೆ ಅಷ್ಟೇ. ಇಲ್ಲಿ ನೋಡ್ಬೋದು, ಈ ಹಲ್ಲುಗಳಿದೆಯಲ್ಲ, ಈ ಶೈಶಾವಸ್ಥೆಯಲ್ಲಿ ಇದ್ದಂತಹ ಹಲ್ಲುಗಳನ್ನು ನಾವು ಹಾಲು ಹಲ್ಲುಗಳು ಅಂತ ಕರಿತೀವಿ, ಮಿಲ್ಕ್ ಟೀತ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಆಯಿತಾ? ಈ ಹಲ್ಲುಗಳು ಬಿದ್ದೋದ್ಮೇಲೆ ಹಾಗಾದರೆ ನಮ್ಮ ಕತೆ ಏನು ಸರ್ ಅಂತಂದರೆ, ಏನೂ ಆಗೋದಿಲ್ಲ. ಈ ಹಲ್ಲುಗಳ ಬದಲಾಗಿ ಬೇರೆ ಹಲ್ಲುಗಳು ಮೂಡುತ್ತೆ ನಮ್ಮ ಬಾಯಲ್ಲಿ. ಅದನ್ನು ನಾವು ಶಾಶ್ವತ ಹಲ್ಲುಗಳು ಅಂತ ಕರಿತೀವಿ. ಈ ಶಾಶ್ವತ ಹಲ್ಲುಗಳು ನೋಡಿ, ನಮ್ಮಲ್ಲಿ ಇರ್ತಕ್ಕಂಥದ್ದು ವಯಸ್ಕರಲ್ಲಿ ಇರ್ತಕ್ಕಂತಹ ಹಲ್ಲುಗಳಿದೆಯಲ್ಲ, ಅವೆಲ್ಲವೂ ಕೂಡ ಶಾಶ್ವತ ಹಲ್ಲುಗಳೇ. ಅದನ್ನು ಪರ್ಮನೆಂಟ್ ಟೀತ್ ಅಂತ ಕರಿತೀವಿ. ಇವುಗಳೇನಪ್ಪ ಅಂದರೆ ಜೀವನ ಪರ್ಯಂತ ಇರುತ್ತೆ ನಮ್ಮ ಜೊತೆಗೆ ಯಾವಾಗಲೂ ಕೂಡ. ಹಾಗಂತ ಅಂದ್ಕೊಂಡ ತಕ್ಷಣ ನೀವು ಕೇಳ್ಬೋದು, ಏನು ಸರ್ ಜೀವನ ಪರ್ಯಂತ ಇರೋದು ಅಂತೀರಾ? ನಮ್ಮಲ್ಲಿರ್ತಕ್ಕಂಥ ನಮ್ಮ ತಾತನ ಹತ್ರ ಹಲ್ಲೇ ಇಲ್ಲ, ಅವ್ರು ಹಲ್ಲು ಕಟ್ಟಿಸ್ಕೊಂಬಂದಿದ್ದಾರೆ ಅಂತ. ಕರೆಕ್ಟ್, ನೀವು ಹೇಳಿದ್ದೇನೋ ಸರಿಯೇ. ಏನಾಗುತ್ತಪ್ಪ ಅಂದರೆ ವೃದ್ಧಾಪ್ಯದಲ್ಲಿ ಅಥವಾ ಕೆಲವು ಹಲ್ಲಿನ ಸಮಸ್ಯೆಗಳಿಂದ ಅದನ್ನು ಸರಿಯಾಗಿ ರಕ್ಷಣೆ ಮಾಡ್ಕೊಳ್ದೇ ಇದ್ದರೆ ಹಲ್ಲುಗಳು ಬಿದ್ದು ಹೋಗೋ ಸಾಧ್ಯತೆಗಳಿರುತ್ತೆ ಅಲ್ವಾ? ಈಗ ಪಟ್ಟಿಯನ್ನು ನೋಡೋಣ. ಪಟ್ಟಿಯನ್ನು ನೋಡಿದ ತಕ್ಷಣ ನಿಮ್ಗೆ ಅನಿಸುತ್ತೆ, ಹಲ್ಲಿನ ವಿಧಗಳು, ಹಲ್ಲಿನ ಕಾರ್ಯ, ಒಟ್ಟು ಹಲ್ಲಿನ ಸಂಖ್ಯೆ ಅಂತ ಬರೆದುಬಿಟ್ಟಿದ್ದೀರಲ್ಲ ಸರ್ ಅಂತ. ಕರೆಕ್ಟು.
ಫಸ್ಟು ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಹಲ್ಲಿನ ಜೋಡಣೆ ಮತ್ತು ಹಲ್ಲಿನ ವಿಧಗಳ ಬಗ್ಗೆ ಕಲಿಯೋಣ. ಆಗ್ಬೋದಾ? ನೋಡಿ, ಈಗ ಒಂದು ಚಿತ್ರ ಬರುತ್ತೆ ನಿಮಗೆ. ಇಲ್ಲಿ ಚಿತ್ರ ಕಾಣ್ತಾ ಇದೆ. ಈ ಚಿತ್ರ ಇರೋದು ನಿಮ್ಮ ಹಲ್ಲಿನ ಚಿತ್ರವನ್ನು ತೋರಿಸ್ತಾ ಇದೆ. ನೋಡಿ, ಈ ಭಾಗ ಇದೆಯಲ್ಲ, ಇದನ್ನು ನಾವು ದವಡೆ ಅಂತ ಕರಿತೀವಿ. ನೀವು ನೋಡಿರ್ಬೋದು, ಇಲ್ಲೂ ಕೂಡ ಹಲ್ಲಿರುತ್ತೆ, ಮೇಲ್ಭಾಗದಲ್ಲೂ ಕೂಡ ಹಲ್ಲಿರುತ್ತೆ. ಈ ಕೆಳಭಾಗದ ಹಲ್ಲಿನ ಚಿತ್ರವನ್ನು ಮಾತ್ರ ನಿಮಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಯಾಕೆ ಅಂದರೆ ಅದನ್ನು ಅರ್ಥೈಸ್ಕೊಳ್ಳೋದಕ್ಕೆ ಸುಲಭ ಆಗಲಿ ಅಂತ. ಇಲ್ಲಿ ಮುಂದೆ ಇರ್ತಕ್ಕಂತಹ ಹಲ್ಲಿದೆಯಲ್ಲ, ಕಾಣ್ತಾ ಇದೆಯಲ್ಲ, ಇದನ್ನು ನಾನು ಬಾಚಿ ಹಲ್ಲು ಅಂತ ಕರಿತೀನಿ. ಯಾವುದಿದು? ಇದು ಬಾಚಿ ಹಲ್ಲುಗಳು ಅಂತ ಕರಿತೀನಿ. ಅದಾದಮೇಲೆ ಯಾವುದಿದೆ ಇಲ್ಲಿ? ಕೋರೆ ಹಲ್ಲುಗಳು. ಕೋರೆ ಹಲ್ಲುಗಳು ಅಂತ ತಕ್ಷಣ ಗೊತ್ತಾಗಬೇಕು, ಇದು ಅತ್ಯಂತ ಚೂಪಾಗಿರ್ತಕ್ಕಂತಹ ಹಲ್ಲುಗಳು ಇವು. ನೀವು ಈ ಹುಲಿ ಅಥವಾ ಚಿರತೆ ಅಥವಾ ಸಿಂಹ, ಈ ಮಾಂಸ ತಿನ್ನುವಂಥ ಪ್ರಾಣಿಗಳನ್ನ ನೀವೇನಾದ್ರು ನೋಡಿದರೆ ಕೋರೆ ಹಲ್ಲುಗಳು ತುಂಬ ಚೂಪಾಗಿರುತ್ತೆ ಮತ್ತು ಉದ್ದಾಗಿರುತ್ತೆ. ಅದಕ್ಕೆ ಮಾಂಸವನ್ನು ಸೀಳೋದಕ್ಕೆ ಮತ್ತು ಅದನ್ನು ಕತ್ತರಿಸೋದಕ್ಕೆ ಬಹಳ ಸಹಾಯ ಮಾಡುತ್ತೆ ಕೋರೆ ಹಲ್ಲುಗಳು. ಅದಾದಮೇಲೆ ಬರೋದೇ ಕಿರುದವಡೆ ಹಲ್ಲುಗಳು. ಈ ಕಿರುದವಡೆ ಹಲ್ಲುಗಳು ಏನು ಮಾಡ್ತಪ್ಪ ಅಂದರೆ ನಮ್ಮ ಪಚನ ಕ್ರಿಯೆಯಲ್ಲಿ ಅದು ನಮಗೆ ಸಹಾಯವನ್ನು ಮಾಡುತ್ತೆ. ಅದಾದ ಮೇಲೆ ಬರೋದೇ ದವಡೆ ಹಲ್ಲುಗಳು. ಸರಿ, ಈಗ ಹಲ್ಲುಗಳ ಬಗ್ಗೆ ಗೊತ್ತಾಯಿತು. ನಮಗೆ 4 ಥರ ಹಲ್ಲುಗಳಿರುತ್ತೆ: ಬಾಚಿ ಹಲ್ಲು, ಕೋರೆ ಹಲ್ಲು, ಕಿರುದವಡೆ ಹಲ್ಲು ಮತ್ತು ದವಡೆ ಹಲ್ಲು ಅಂತ. ಸರ್, ಹಾಗಾದರೆ ಎಷ್ಟಿರುತ್ತೆ, ಅದ್ರ ಕೆಲಸ ಏನು ಅಂತ ನಾವೇನಾದ್ರು ಯೋಚನೆ ಮಾಡೋದೇ ಆದರೆ ನಾವು ಮೊದಲಿಗೆ ನೋಡಿ, ಇಲ್ಲಿ ಬಾಚಿ ಹಲ್ಲುಗಳಂತ ಇದೆ. ಈ ಬಾಚಿ ಹಲ್ಲುಗಳಿದೆಯಲ್ಲ, ಮುಂದೆ ಇರ್ತಕ್ಕಂಥದ್ದು, ಇದೇನು ಮಾಡ್ತಪ್ಪ ಅಂದರೆ ಆಹಾರವನ್ನು ಕಚ್ಚಲು ಸಹಾಯ ಮಾಡುತ್ತೆ. ಒಟ್ಟು ಎಷ್ಟಿರುತ್ತೆ ನಮ್ಮ ದೇಹದಲ್ಲಿ? ಒಟ್ಟು ನಮ್ಮ ದೇಹದಲ್ಲಿ 8 ಇರುತ್ತೆ. ಕೆಳಭಾಗದಲ್ಲಿ 4, ಮೇಲ್ಭಾಗದಲ್ಲಿ 4, ಒಟ್ಟು 8 ಹಲ್ಲುಗಳಿರುತ್ತೆ. ಅದಾದ ಮೇಲೆ ನಮಗೆ ಬರೋದೇ ಕೋರೆ ಹಲ್ಲುಗಳು. ನಾನೀಗಾಗಲೇ ನಿಮಗೆ ಹೇಳಿದ್ದೀನಿ ಕೋರೆ ಹಲ್ಲುಗಳ ಕಾರ್ಯ ಏನು ಅಂತ ಅಲ್ವಾ? ಇನ್ನೊಂದು ಸರಿ ಹೇಳ್ಬಿಡೋಣ. ಕೋರೆ ಹಲ್ಲುಗಳು ಏನು ಮಾಡುತ್ತಪ್ಪ ಅಂದರೆ ಆಹಾರವನ್ನು ಚುಚ್ಚುವ ಮತ್ತು ಅದನ್ನು ಹರಿಯೋದಕ್ಕೆ ಸಹಾಯ ಮಾಡುತ್ತೆ. ಎಷ್ಟಿರುತ್ತೆ? 4 ಇರುತ್ತೆ. ಕೆಳಗಡೆ 2, ಮೇಲ್ಗಡೆ 2. ಅದಾದ ಮೇಲೆ ನೀವು ಗಮನಿಸ್ಬೋದು ಕಿರುದವಡೆ ಹಲ್ಲುಗಳು. ನೋಡಿ, ಇಲ್ಲಿದೆಯಲ್ಲ ಕಿರುದವಡೆ ಹಲ್ಲುಗಳಿದೆ. ಈ ಕಿರುದವಡೆ ಹಲ್ಲುಗಳು ಏನು ಮಾಡುತ್ತೆ? ಈ ಕಿರುದವಡೆ ಹಲ್ಲುಗಳು ಚೆನ್ನಾಗಿ ಜಗಿಯೋದಕ್ಕೆ ಮತ್ತು ಅರಿಯೋದಕ್ಕೆ ಸಹಾಯ ಮಾಡುತ್ತೆ. ಅದಾದ ಮೇಲೆ ದವಡೆ ಹಲ್ಲುಗಳಿದೆ. ಈ ದವಡೆ ಹಲ್ಲುಗಳು ಏನು ಮಾಡುತ್ತಪ್ಪ ಅಂದರೆ ಜಗಿಯುವ ಮತ್ತು ಅರಿಯುವ ಕೆಲಸವನ್ನು, ಬಾಯಲ್ಲಿ ಆಹಾರವನ್ನು ತೆಗೆದುಕೊಂಡಾಗ ಚೆನ್ನಾಗಿ ಜಗಿದು ಚೆನ್ನಾಗಿ ಅರಿಯುವ ಕೆಲಸವನ್ನು ನಾವು ಮಾಡುತ್ತೆ. ಅದು ಕೂಡ ಒಟ್ಟು 8 ಇರುತ್ತೆ. ಅರ್ಥ ಆಯ್ತಾ? ಈಗ ಒಟ್ಟು ಇಲ್ಲಿ ನೀವು ಗಮನಿಸ್ಬೋದು 28 ಹಲ್ಲುಗಳು ನಾನು ನಿಮಗೆ ಇಲ್ಲಿ ತೋರಿಸಿದ್ದೀನಿ ಅಲ್ವಾ? ಹಲ್ಲಿನ ಬಗ್ಗೆ ಇನ್ನೂ ಕೆಲಷ್ಟು ಕುತೂಹಲಕರವಾಗಿರ್ತಕ್ಕಂಥ ಮಾಹಿತಿ ಇದೆ. ಅದನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊತೀನಿ. ಮಾನವನ ದೇಹದಲ್ಲಿ ಒಟ್ಟು 32 ಹಲ್ಲುಗಳಿದೆ. ಏನು ಸಾರ್, ಹಿಂದಿನ ಸ್ಲೈಡನ್ನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದ್ರಿ 28 ಇದೆ ಅಂತ ಹೇಳಿದ್ರಿ, ಈಗ ನೋಡಿದ್ರೆ 32 ಹಲ್ಲುಗಳಿದೆ ಅಂತ ಹೇಳ್ತಾ ಇದ್ದೀರಲ್ಲ? ಕರೆಕ್ಟ್, ಒಳ್ಳೆ ಪ್ರಶ್ನೆನೇ. ನಿಮ್ಮ ಮನಸ್ಸಲ್ಲಿ ಇದು ಬಂದಿರ್ಬೋದು ಕೂಡ. ಯಾಕೆ ಹೇಳ್ತೀನಪ್ಪ ಅಂದರೆ, ಫಸ್ಟು ನೋಡೋಣ, ಪ್ರಾಥಮಿಕ ಹಂತದಲ್ಲಿ ಮಕ್ಕಳಾಗಿದ್ದಂಥ ಸಂದರ್ಭದಲ್ಲಿ 20 ಹಾಲು ಹಲ್ಲುಗಳಿರುತ್ತೆ. ಶೈಶಾವಸ್ಥೆಯಲ್ಲಿ ಅಂತ ಮಗು ಚಿತ್ರ ತೋರಿಸಿದ್ನಲ್ಲ, ಹಾಂ, ಅದು 20 ಹಲ್ಲುಗಳಿರುತ್ತೆ. ಆಗ್ಬೋದಾ? ಅದಾದಮೇಲೆ 32 ಶಾಶ್ವತ ಹಲ್ಲುಗಳು ನಮಗೆ ಹುಟ್ಟುತ್ತೆ. ಆದರೆ ನಾನು ನಿಮಗೆ 28ಕ್ಕೆ ಮಾತ್ರ ಲೆಕ್ಕ ಕೊಟ್ಟೆ, ಇನ್ನು ಉಳಿದಿದ್ದು 4 ಹೇಳಿರಲಿಲ್ಲ ಅಲ್ವಾ? ಈ 4 ಹಲ್ಲುಗಳು ಏನಾಗುತ್ತಪ್ಪ ಅಂದರೆ 18ರಿಂದ 23ನೇ ವಯಸ್ಸಿನಲ್ಲಿ ಅದು ಆಚೆ ಬರುತ್ತೆ. ಇವುಗಳನ್ನ ನಾವು ವಿಸ್ಡಮ್ ಟೀತ್ ಅಂತ ಕರಿತೀವಿ. ನಿಮ್ಮ ಮನೆಯಲ್ಲಿ ಯಾರು ಅಣ್ಣನೋ ಅಕ್ಕನೋ ಯಾರು ಇದ್ದರೆ ಈ ವಯಸ್ಸಿನವರು ಅವ್ರು ಹೇಳ್ತಿರ್ತಾರೆ, ಯಾಕೋ ತುಂಬ ಹಲ್ಲು ನೋವ್ತಾ ಇದೆ ಅಂತ. ಏನಾಗ್ತಾ ಇರೋದಿಲ್ಲ ಅವ್ರಿಗೆ. ಏನಾಗ್ತಾ ಇರ್ತಪ್ಪ ಅಂದರೆ ವಿಸ್ಡಮ್ ಟೀತ್ಗಳು ಬರ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಹಲ್ಲು ನೋವು, ತಲೆನೋವು ಪ್ರಾರಂಭ ಆಗಿರುತ್ತೆ. ಗೊತ್ತಾಯ್ತಲ್ಲ ಈ ಅಂಶಗಳು? ಇದ್ರ ಜೊತೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಅಂಶ ಏನಪ್ಪ ಅಂದರೆ, ಅತ್ಯಂತ ದೊಡ್ಡ ಹಲ್ಲು ನಮ್ಮಲ್ಲಿ ಯಾವುದಪ್ಪ ಅಂದರೆ ಅದು ದವಡೆ ಹಲ್ಲು. ಸ್ವಲ್ಪ ಅಗಲನೂ ಇರುತ್ತೆ, ಉದ್ದನೂ ಇರುತ್ತೆ. ಅತ್ಯಂತ ದೊಡ್ಡ ಹಲ್ಲು. ಅಷ್ಟೇ ಅಲ್ಲ, ಅತ್ಯಂತ ಚೂಪಾದ ಹಲ್ಲು ಕೂಡ ಇದೆ. ಅದು ಯಾವುದಪ್ಪ ಅಂದರೆ ಕೋರೆ ಹಲ್ಲು. ಅದನ್ನು ಹೇಳಿದ್ದೀನಿ, ಅದು ಕತ್ತರಿಸೋದಕ್ಕೆ ನಮಗೆ ಬಹಳ ಸಹಾಯಕಾರಿ. ಹಾಗಾಗಿ ಅದನ್ನು ನಾವು ಚೂಪಾದ ಹಲ್ಲು ಅಂತ ಕರಿತೀವಿ. ಇದು ಹಲ್ಲುಗಳಿಗೆ ಸಂಬಂಧಪಟ್ಟಂತೆ. ನೀವು ಗಮನಿಸಿರ್ಬೋದು ಮಕ್ಕಳು, ನಾವು ಆಹಾರವನ್ನು ಸೇವನೆ ಮಾಡಬೇಕಾದ್ರೆ ಜೋರಾಗಿ ಅಥವಾ ಫಾಸ್ಟಾಗಿ ಏನಾದ್ರು ಅಗೆಯೋಕ್ಕೆ ಶುರು ಮಾಡಿಬಿಟ್ರೆ ನಾಲ್ಗೆ ಕಚ್ಕೊಂಡ್ಬಿಡ್ತೀವಿ ನಾವು. ಕರೆಕ್ಟ್ ಅಲ್ವಾ? ಸರಿ, ನಾವು ನಾಲ್ಗೆನ ಕಚ್ಕೊಳ್ತೀವಿ ಆಹಾರವನ್ನು ತಿನ್ಬೇಕಾದ್ರೆ ಅಂತ ನಿಮ್ಗೆ ಅನಿಸಿರ್ಬೇಕಲ್ವಾ? ಯಾಕೆ ಅಂದರೆ ನಾಲ್ಗೆನೂ ಕೂಡ ಬಾಯಿಯಲ್ಲಿ ಮತ್ತು ಪಚನ ಕ್ರಿಯೆಯಲ್ಲಿ ಅಂದರೆ ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡ್ತಕ್ಕಂತಹ ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಗ. ಹಾಗಾದರೆ ನಮಗೆ ಆಹಾರದ ರುಚಿ ಹೇಗೆ ತಿಳಿಯುತ್ತಪ್ಪ ಅಂದರೆ, ನಮಗೆ ಆಹಾರದ ರುಚಿ ತಿಳಿಯೋದೇ ನಾಲಿಗೆಯಿಂದ. ನಾಲಿಗೆ ಇಲ್ಲ ಅಂದರೆ ನಮಗೆ ರುಚಿ ಗೊತ್ತಿಲ್ಲ. ನಾಲಿಗೆದು ಬಹಳ ದೊಡ್ಡ ಉಪಯೋಗ ಇದೆ. ಅದೇನು ಅಂತ ಒಮ್ಮೊಮ್ಮೆ ನೋಡ್ತಾ ಹೋಗೋಣ. ನಾಲಿಗೆಯಲ್ಲಿ ಮೊದಲಿಗೆ ರುಚಿಯನ್ನು ತಿಳಿಸೋದಕ್ಕೆ ಅಂತಲೇ ಕೆಲವು ಜಾಗಗಳಿದೆ, ಸ್ಥಳಗಳಿದೆ. ಅದನ್ನು ಯಾವುದು ಅಂತ ಈ ಚಿತ್ರದ ಮುಖಾಂತರ ನೋಡೋಣ. ಇಲ್ಲಿ ನಾಲಿಗೆಯ ಚಿತ್ರವನ್ನು ಬರೆದಿದ್ದೀನಿ, ನೋಡ್ಬೋದು. ಇಲ್ಲಿ ನೋಡಿ, ಈ ಮುಂಭಾಗ ಇದೆಯಲ್ಲ, ಈ ಮುಂಭಾಗದಲ್ಲಿ ಸಿಹಿ ಮತ್ತು ಉಪ್ಪಿನ ರುಚಿಯನ್ನು ನಾವು ಗಮನಿಸ್ಬೋದು. ಅದಕ್ಕೆ ನೀವು ನೋಡಿರ್ಬೋದು, ಐಸ್ ಕ್ಯಾಂಡಿಯನ್ನು ನೀವು ಏನಾದ್ರು ತಿಂತಾಯಿದ್ರೆ ನಾಲ್ಗೆಯಿಂದ ಹೀಗೆ ತಿಂತೀವಿ. ಯಾಕೆ ಹೇಳಿ? ಅದನ್ನು ಹಿಂದಕ್ಕೆ ಹಾಕೊಳ್ಳೋದಿಲ್ಲ. ಯಾಕೆಂದರೆ ನಮ್ಮ
ರುಚಿಯನ್ನು, ಸಿಹಿಯ ರುಚಿಯನ್ನು ತೋರಿಸ್ತಕ್ಕಂತಹ ರಸಾಂಕುರಗಳು ನಮ್ಮ ನಾಲಿಗೆಯ ಮುಂಭಾಗದಲ್ಲಿ ಇರುತ್ತೆ. ಆಗ್ಬೋದಾ? ಅದಾದಮೇಲೆ ಹುಳಿಯನ್ನು ತೋರಿಸ್ತಕ್ಕಂಥದ್ದು ಅಂದರೆ ಎಡಭಾಗದಲ್ಲಿ ಮತ್ತು ಈ ಬಲಭಾಗದ ತುದಿಯಲ್ಲಿ ಹುಳಿಯನ್ನು ಸೂಚಿಸ್ತಕ್ಕಂತಹ ರುಚಿಯನ್ನು ತೋರಿಸುತ್ತೆ. ಆಮೇಲೆ ಕಹಿಯಾಗಿರ್ತಕ್ಕಂತಹ ರುಚಿ ನಮಗೆ ನಾಲಿಗೆಯ ಹಿಂಭಾಗದಲ್ಲಿ ಸಿಗುತ್ತೆ. ಬಹಳ ಮುಖ್ಯವಾಗಿ ನಾಲಿಗೆಯಲ್ಲಿ ವಿವಿಧ ರುಚಿಯನ್ನು ಗ್ರಹಿಸಬಲ್ಲ ರಸಾಂಕುರಗಳು ಅಂತ ಇದೆ. ಈ ರಸಾಂಕುರಗಳು ಏನು ಮಾಡುತ್ತಪ್ಪ ಅಂದರೆ ನಾಲಿಗೆಯ ರುಚಿಯನ್ನು ತೋರಿಸುತ್ತೆ. ಈಗ ನಾಲಿಗೆ ನಮಗೆ ಹೇಗೆ ಸಹಾಯಕಾರಿ ಅನ್ನೋದನ್ನು ನೋಡೋಣ. ನೋಡಿ, ಇಲ್ಲಿ ನೋಡ್ಬೋದು ನಾಲಿಗೆ ಮೃದುವಾದ ಮಾಂಸದ ಅಂಗ ಇದು. ಬಾಯಿಯ ಕುಹರ ಅಂದರೆ ಬಾಯಿಯ ಭಾಗ ಹಿಂಬದಿಯ ತಳಭಾಗಕ್ಕೆ ಅಂಟ್ಕೊಂಡಿದೆ. ನಾಲಿಗೆ ನೀವು ಗಮನಿಸಿದ್ರೆ ಹಿಂಬದಿಗೆ ಅಂಟ್ಕೊಂಡಿದೆ. ಆದರೆ ಮುಂಭಾಗದಲ್ಲಿ ಏನಾಗಿದೆ? ಕರೆಕ್ಟ್, ಮುಂಭಾಗದಲ್ಲಿ ಸ್ವತಂತ್ರವಾಗಿದೆ. ಅದನ್ನು ಯಾರೂ ಹಿಡ್ಕೊಂಡಿಲ್ಲ ಅಲ್ವಾ? ಹಾಗಾಗಿ ಈ ಮುಂಭಾಗದಲ್ಲಿ ಸ್ವತಂತ್ರ ಇರೋದರಿಂದ ನಾಲಿಗೆ ಬಾಯಿಯ ಎಲ್ಲ ಭಾಗದಲ್ಲೂ ಕೂಡ ಓಡಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ನಾವು ಮಾತನಾಡೋದಕ್ಕೆ ನಾಲಿಗೆಯನ್ನು ಬಳಸ್ತೀವಿ. ಅಷ್ಟೇ ಅಲ್ಲ, ನಾವು ಆಹಾರವನ್ನು ಜಗಿಯುವಾಗ ಲಾಲಾರಸ ಜೊತೆ ಮಿಶ್ರಣ ಮಾಡಿ ಮತ್ತು ಅದನ್ನು ನುಂಗೋದಕ್ಕೂ ಕೂಡ ನಾಲಿಗೆ ನಮಗೆ ಸಹಕಾರಿಯಾಗತ್ತೆ. ಎಷ್ಟೋ ಜನ ಮಕ್ಕಳು ಸಿಹಿ ತಿಂಡಿಗಳನ್ನ ತಿಂತಾ ಇರ್ತಾರೆ. ಮನೆಯಲ್ಲಿ ಅಪ್ಪ ಅಮ್ಮ ಹೇಳ್ತಾ ಇರ್ತಾರೆ, ಸಿಹಿ ತಿಂಡಿಗಳನ್ನ ತಿಂದ ತಕ್ಷಣ ಹಲ್ಲು ಉಳುಕಾಗುತ್ತೆ ಕಣೋ, ತಿನ್ಬೇಡ ಕಣೋ ಜಾಸ್ತಿ ಅಂತ ಹೇಳ್ತಾ ಇರ್ತಾರೆ. ಅದು ಹೇಗೆ ಅಂತ ಒಮ್ಮೆ ನೋಡೋಣ. ಸಾಮಾನ್ಯವಾಗಿ ಬಾಯಿಯಲ್ಲಿ ಬ್ಯಾಕ್ಟೀರಿಯಾಗಳಿರುತ್ತೆ. ನಾವು ಏನೇನಾದರೂ ತಿಂದುಬಿಡ್ತೀವಿ ಅಂತ ಇಟ್ಕೊಳ್ಳಿ, ತಿಂದ ಮೇಲೆ ಸರಿಯಾಗಿ ಬಾಯಿನ ತೊಳ್ಕೊಳ್ಳೋದಿಲ್ಲ. ಆಗೇನಾಗುತ್ತಪ್ಪ ಅಂದರೆ ಈ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ನಮ್ಮ ಬಾಯಿಯಲ್ಲಿ ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಇವು ತಿಂದುಳಿದ ಆಹಾರವನ್ನು ಚೆನ್ನಾಗಿ ವಿಭಜನೆ ಮಾಡಿ ಆಮ್ಲಗಳು ಅಂದರೆ ಆ್ಯಸಿಡ್ ಆಗಿ ಉತ್ಪತ್ತಿಯಾಗುತ್ತೆ. ಈ ಆ್ಯಸಿಡ್ಡು ನಮ್ಮ ಹಲ್ಲುಗಳನ್ನು ಹಾಳು ಮಾಡುತ್ತೆ. ಹಾಗಾಗಿ ಈ ಆಮ್ಲಗಳನ್ನು ನಿಧಾನವಾಗಿ ನಮಗೆ ಹಲ್ಲುಗಳಿಗೆ ಹಾಳು ಮಾಡೋದ್ರಿಂದ ನಾವು ಅದನ್ನು ದಂತಕ್ಷಯ ಅಂತ ಕರಿತೀವಿ. ಅದರ ಅರ್ಥ ನಾವು ಹಲ್ಲುಗಳನ್ನು ಚೆನ್ನಾಗಿ ರಕ್ಷಣೆ ಮಾಡ್ಕೊಬೇಕು ಅಂತ. ಹಾಗಾದರೆ ನಾವು ಹಲ್ಲುಗಳನ್ನು ಕಾಪಾಡಿಕೊಳ್ಳೋ ಬಗೆ ಹೇಗೆ? ಕರೆಕ್ಟ್ ಅಲ್ವಾ? ಅದನ್ನು ಒಮ್ಮೆ ನೋಡೇ ಬಿಡೋಣ. ನೋಡಿ, ದಿನಕ್ಕೆ ಅಟ್ಲೀಸ್ಟ್ 2 ಬಾರಿನಾರು ಹಲ್ಲನ್ನು ಉಜ್ಜಲೇಬೇಕು. ತುಂಬ ಗಟ್ಟಿಯಾಗೂ ಉಜ್ಜಬಾರ್ದು, ತುಂಬ ಸ್ಮೂತಾಗೂ ಉಜ್ಜಬಾರ್ದು. ಗೊತ್ತಾಯ್ತಾ? ನೋಡಿಕೊಂಡು ನೀಟಾಗಿ ಉಜ್ಜಬೇಕು. ಅದಾದಮೇಲೆ ಯಾವಾಗಲೂ ಅಷ್ಟೇ ಅತಿ ತಂಪಾಗಿರೋ ಆಹಾರವನ್ನು ಸೇವಿಸಬಾರ್ದು, ಸಿಕ್ಕಾಪಟ್ಟೆ ಬಿಸಿಯಾಗಿರ್ತಕ್ಕಂಥ ಆಹಾರವನ್ನು ಸೇವಿಸಬಾರ್ದು. ತುಂಬ ಬಿಸಿಯಾಗಿರೋ ಆಹಾರವನ್ನು ಸೇವಿಸಿದ್ರೂ ಹಲ್ಲು ನೋವುತ್ತೆ. ತಣ್ಣಗಿರೋ ಐಸ್ ಕ್ರೀಮ್ ತುಂಬ ತಿಂದುಬಿಟ್ರೆ ಅವಾಗಲೂ ಹಲ್ಲು ನೋವುತ್ತೆ. ಈ ಚಿತ್ರದಲ್ಲಿ ನೀವು ನೋಡ್ಬೋದು, ನಾವು ಆಹಾರವನ್ನು ಸೇವಿಸಿದಾಗ ಚೆನ್ನಾಗಿ ಬಾಯಿಯನ್ನು ನೀರು ಹಾಕಿ ಮುಕ್ಕಳಿಸ್ಬೇಕು. ಹಾಗಾದರೆ ಈ ಅವಧಿಯಲ್ಲಿ ಕಲ್ತಿರ್ತಕ್ಕಂತಹ ಅಂಶಗಳನ್ನು ಮನಸ್ಸಲ್ಲಿಟ್ಕೊಂಡು ನಾವೇನೆಲ್ಲ ಚಟುವಟಿಕೆಗಳನ್ನ ಮಾಡ್ಬೋದು ಅಂತ ಒಮ್ಮೆ ನೋಡೋಣ. ನಿಮ್ಮ ಗ್ರಾಮದಲ್ಲಿರುವ ವೈದ್ಯರನ್ನು ಹೋಗಿ ನೀವು ಸಂದರ್ಶನ ಮಾಡಿ, ಅವ್ರನ್ನ ಹೋಗಿ ಭೇಟಿ ಮಾಡಿ, ಅವ್ರಿಗೆ ಕೇಳಿ ಏನಂತ, ಹಲ್ಲಿನ ರಕ್ಷಣೆಗೆ ಸಂಬಂಧಿಸಿದಂತೆ ನಮಗೆ ಮಾಹಿತಿ ಕೊಡಿ ಅಂತ. ನಿಮಗೆ ತಮ್ಮ ಹಲ್ಲುಗಳನ್ನು ರಕ್ಷಣೆ ಮಾಡೋದಕ್ಕೆ ಸಾಕಷ್ಟು ಮಾಹಿತಿಗಳನ್ನು ನಿಮಗೆ ಕೊಡ್ತಾರೆ. ಅದನ್ನೆಲ್ಲ ಪಟ್ಟಿ ಮಾಡಿಕೊಂಡು ಇಟ್ಕೊಳ್ಳಿ, ಇನ್ನೂ ಹೆಚ್ಚಿನ ಜ್ಞಾನವನ್ನು ಸಂಪಾದನೆ ಮಾಡಿ. ಇನ್ನು ಎರಡನೇದು, ವಿವಿಧ ಪ್ರಾಣಿಗಳು ಆಹಾರವನ್ನು ಸೇವಿಸ್ತವಲ್ಲ, ನಮ್ಮ ಸುತ್ತಮುತ್ತ ಅನೇಕ ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು ಎಲ್ಲ ಇದೆ ಅಲ್ವಾ, ಅದರ ಹೇಗೆ ಆಹಾರವನ್ನು ಸೇವನೆ ಮಾಡುತ್ತೆ ಅನ್ನೋ ಚಿತ್ರಗಳನ್ನ ಸಂಗ್ರಹಿಸಿ ಅದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ, ಆ ಚಿತ್ರಗಳು ಮತ್ತು ಮಾಹಿತಿಯನ್ನು ಒಟ್ಟಾರೆಯಾಗಿ ಕ್ರೋಢೀಕರಿಸಿ ಒಂದು ಆಲ್ಬಮನ್ನು ಮಾಡಿ ಈ ಆಲ್ಬಮನ್ನು ಶಿಕ್ಷಕರಿಗೆ ಹಾಗೂ ನಿಮ್ಮ ಮಿತ್ರರಿಗೆಲ್ಲರಿಗೂ ತೋರಿಸಿ. ತುಂಬ ಇಷ್ಟ ಆಗುತ್ತೆ. ಕೊನೆಯದಾಗಿ, ನಾಲಿಗೆಯಲ್ಲಿರುವ ರಸಾಂಕುರಗಳ ಒಂದು ಚಿತ್ರವನ್ನು ನಾನು ನಿಮಗೆ ತೋರಿಸಿದ್ದೆ. ಆ ಚಿತ್ರವನ್ನು ನೀಟಾಗಿ ಬರೆದು ಯಾವ್ಯಾವ ಭಾಗದಲ್ಲಿ ಯಾವ ರುಚಿಯ ರಸಾಂಕುರಗಳಿದೆ ಅನ್ನೋದನ್ನು ನೀವು ಭಾಗಗಳನ್ನಾಗಿ ಗುರುತಿಸಿ, ಅಷ್ಟೇ ಅಲ್ಲ ನಾಲಿಗೆಯ ಮಹತ್ವ ಏನು ಎಂಬತಕ್ಕಂಥದ್ದನ್ನು ನೀವು ವಿಶ್ಲೇಷಣೆ ಮಾಡಿ ಬರೀರಿ. ಈ ಯೋಜನೆಯನ್ನು ನೀವು ತಯಾರಿಸ್ಕೊಳ್ತೀರಿ ಮುಂದಿನ ಅವಧಿಯೊಳಗೆ ಅಂತ ನಾನು ಅಂದ್ಕೊಳ್ತೀನಿ. ಇಲ್ಲಿಯವರೆಗೆ ನಾವು ಪ್ರಾಣಿಗಳಲ್ಲಿ ಪೋಷಣೆ ಎಂಬತಕ್ಕಂತಹ ಅಧ್ಯಾಯ 2ರ ಮೊದಲನೇ ಅವಧಿಯನ್ನು ನಾವೀಗ ಕಂಪ್ಲೀಟ್ ಮಾಡಿದ್ದೀವಿ. ಇದನ್ನು ಪ್ರಸ್ತುತಪಡಿಸಿದಂತಹ ನಾನು ಗುರುದತ್ತ, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ದೊಡ್ಡ ಕಲಸಂದ್ರ, ಬೆಂಗಳೂರು ದಕ್ಷಿಣ ವಲಯ 1ರಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಮುಂದಿನ ಅವಧಿಯಲ್ಲಿ ನಾನು ನಿಮ್ಮ ಮತ್ತೊಮ್ಮೆ ಭೇಟಿಯಾಗ್ತೀನಿ. ಆ ಭೇಟಿಯಾದಾಗ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.